ನ್ಯಾಯಾಲಯದ ಮೇಲೆ ನನಗೆ ವಿಶ್ವಾಸ ಇದೆ. ಏನೇ ತೀರ್ಪು ಬಂದರೂ ನಾನು ಸ್ವಾಗತ ಮಾಡ್ತೀನಿ. ಕೋರ್ಟ್ಗೆ ಹೋಗುವ ಮುನ್ನ ವಿನಯ್ ಕುಲಕರ್ಣಿ ಹೇಳಿಕೆ ಕೊಡ್ತಾರೆ. ನ್ಯಾಯಾಲಯದ ಮೇಲೆ, ಕಾನೂನಿನ ಮೇಲೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಏನೇ ತೀರ್ಪು ಬಂದರೂ ನಾನು ಅದನ್ನ ಸ್ವಾಗತಿಸ್ತೇನೆ. ಕೋರ್ಟ್ಗೆ ಹೋಗೋ ಮುನ್ನ ವಿನಯ್ ಕುಲಕರ್ಣಿ ಅವರ ಹೇಳಿಕೆಗಳಿದು. ನ್ಯಾಯಾಲಯ ಏನೇ ತೀರ್ಪು ಕೊಟ್ಟರು ತಲೆಬಾಗಬೇಕು. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಕೋರ್ಟ್ಗೆ ಹೋಗಕ್ಕೂ ಮೊದಲು ಮಾತನಾಡಿದ್ದಾರೆ. ತೀರ್ಪು ಕೊಡ್ತೇನೆ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತೆಲಿಗೆ ಬಾಗ್ಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡು ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ನಾನು ಯಾವುದೂ ಮಾತಾಡೋಕ್ಕಂಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಇವತ್ತು ತೀರ್ಪು ಕೊಡ್ತೇನೆ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತೆಲಿಗೆ ಬಾಗ್ಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡು ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ನಾನು ಯಾವುದೂ ಮಾತಾಡೋಕ್ಕಂಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಇವತ್ತು ತೀರ್ಪು ಕೊಡ್ತೇನೆ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತೆಲಿಗೆ ಬಾಗ್ಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡು ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ನಾನು ಯಾವುದೂ ಮಾತಾಡೋಕ್ಕಂಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಇವತ್ತು ತೀರ್ಪು ಕೊಡ್ತೇನೆ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತೆಲಿಗೆ ಬಾಗ್ಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡು ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ನಾನು ಯಾವುದೂ ಮಾತಾಡೋಕ್ಕಂಗಲ್ಲ. ತೀರ್ಪು ಬರ್ತದೆ, ತೀರ್ಪು ಬಂದ ನಂತರ ಮಾತಾಡ್ತೀನಿ. ಇವತ್ತು ತೀರ್ಪು ಕೊಡ್ತೇನೆ ಅಂತ ಇವತ್ತು